ಪಕ್ಷಿಗಳ ಇದೀಗ ಪ್ರಸಾರ ಮೂಲಕ ಮತ್ತೆ ಈ ಪ್ರತಿಭೆಗಳಿಗೆ ವೇದಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮವಾಗಿ ಎಲ್ಲರೂ ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ಈ ದೇವಸ್ಥಾನ ಬರ್ತಿರೋದು ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ. ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಬಂದಿದ್ದು, ಅದಾದಮೇಲೆ ಬಂದೇ ಇರಲಿಲ್ಲ. ಆ್ಯಕ್ಚುಲಿ ಇದು ಮೊದಲು ಈ ರೋಡೇ ಇರಲಿಲ್ಲ, ಅವಾಗ ಕಾಣ್ತಿತ್ತು ಸ್ಟ್ರೈಟಾಗಿ. ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ. ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ ಕಾಡ್ತು ನನಗೆ. ಭಾಳ ಖುಷಿ ಆಯ್ತು ಇಲ್ಲೇ ಬಂದು ಮುಹೂರ್ತ ಮಾಡಿದ್ದು. ಎಲ್ಲೆಲ್ಲೋ ಮಾಡಬೇಕಂತಿದ್ದು. ನೀವೀಗೂ ಅಷ್ಟೇ, ನನ್ನ ಚಿಕ್ಕ ಮಗಳಿಗೆ ಹೆಸರಿಟ್ಟಿದ್ದು ಇಲ್ಲೇನೆ. ಸೊ ಒಂಥರ ಒಂದು ಸಂಬಂಧ ಈ ದೇವಸ್ಥಾನ. ಅಲ್ಲಿ ಮುಹೂರ್ತ ಆಗ್ತದೆ, ನಮಗೆ ಭಾಳ ಖುಷಿಯಾದ ವಿಷಯ. ಆ್ಯಂಡ್ ಇಲ್ಲ, ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ. ಒಂದು ಒಳ್ಳೆ ಸಿನಿಮಾ ಬರಲಿ. ಯಾಕಂದರೆ ಇವಾಗೆಲ್ಲ ಹೇಳ್ತಾರೆ ರಿಸ್ಕ್ ರಿಸ್ಕ್ ರಿಸ್ಕು ಅಂತ. ಏನು ರಿಸ್ಕ್ ಇಲ್ಲ, ರಿಸ್ಕ್ ಎಲ್ಲ ರಸ್ ಥರ ತಿನ್ಬೇಕು ಅಷ್ಟೇ. ಜೀವನನೇ ಅದು. ಇಲ್ಲಾಂದರೆ ವಿ ಹ್ಯಾವ್ ಟು. ಯಾಕಂದರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಹೊಸ ರೀತಿ ಸಿನಿಮಾಗಳು ಬರಬೇಕು. ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ. ನಾವು ಪ್ರಯತ್ನ ಪಡೆದೋದು ಹೆಂಗಾಗುತ್ತೆ? ಯಾಕಂದರೆ ನಾವು ಏನು ಬಿಡಿ 39-40 ವರ್ಷ ಆಗೋಯ್ತು. ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಪೀಳಿಗೆ ಬರಬೇಕು, ನೆಕ್ಸ್ಟ್ ಜನ್ರೇಷನ್ ಬರಬೇಕು, ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು. ಆ್ಯಂಡ್ ನಾವೇ ಆಸೆ ಪಡ್ತೀವಿ ಈ ಥರ ಒಂದು ವಿಭಿನ್ನವಾದ ಸಿನಿಮಾ ಮಾಡಬೇಕಂತ ನಾವೇ ಆಸೆ ಪಟ್ಟಾಗ ಈ ಯಂಗ್ಸ್ಟರ್ಸ್ ಬಂದು, ಇವಾಗ ಸಂದೀಪ್ ಅಂತವ್ರು ಬಂದು ಈ ಥರ ಒಂದು ಸಬ್ಜೆಕ್ಟ್ ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು. ಅದಕ್ಕೆ ಮುಂದೆ ಶಾಕಾಹಾರಿ ನಾನು ಯಾವಾಗ ನೋಡ್ತಾ ಇದ್ದೆ, ಟ್ರೈನಲ್ಲಿದ್ದಾರೆ. ನಾನು ಯಾವಾಗ ನೋಡಬೇಕು ಈ ಪಿಕ್ಚರ್ನ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅದು ಆಮೇಲೆ ಸರಿ ನೋಡೋಣ ಅಂತ ಒಂದು ಆಮೇಲೆ ಇದು ಬಂದು ಕತೆ ಹೇಳಿದಾಗ ಶಾಕಾಹಾರಿ ವೆಜಿಟೇರಿಯನ್. ಸೊ ಇದು ಪಬ್ಬರ್ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣುತ್ತೆ. ಆ ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇರೋಂಥ ಒಂದು ಸಿನಿಮಾ. ಬಟ್ ನನಗೆ ಆ ಡ್ರೈವ್ ಇಷ್ಟ ಆಯಿತು, ಸಿನಿಮಾ ಕತೆ ಡ್ರೈವ್ ತುಂಬ ಇಷ್ಟ ಆಯಿತು. ಟೋಟ್ಲಿ ಅವರು ಏನೊಂದು, ಯಾಕಂದರೆ ಎಲ್ಲ ಇದ್ರಲ್ಲೂ ಒಂದು ಕತೆ ಅಂತ ಮಾಡ್ತೀವಿ, ಆ ಕಥೆಯಲ್ಲಿ ಏನು ಹುಡುಕ್ತೀವಿ ಅನ್ನೋದಿದೆಯಲ್ಲ ಅದು ಮುಖ್ಯ. ಡೈರೆಕ್ಟ್ರ್ ಏನು ಹುಡುಕ್ತಾರೆ, ಅದು ಜನ ನೋಡಿ ಅವ್ರು ಏನು ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಐ ಥಿಂಕ್ ಆ ಇದರಲ್ಲಿ ಭಾಳ ಅಷ್ಟು ಸ್ಕ್ರೀನ್ ಪ್ಲೇಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆ್ಯಂಡ್ ನನಗೆ ಭಾಳ ಕುತೂಹಲ ಕೊಡ್ತಾರೆ. ಐ ಥಿಂಕ್ ಅದು ಕೇಳಿದ್ಮೇಲೆ, ಕತೆ ಕೇಳಿದ್ಮೇಲೆ ದಿನೇಶ್ ಸುಮ್ಮನೆ ಬಂದು ಕೇಳ್ತಾ ಆಮೇಲೆ ಇಲ್ಲ ಗೀತ ನಾವೇ ಮಾಡೋಣ ಈ ಸಿನಿಮಾನ. ನನಗೆ ಯಾಕೋ ಅನಿಸ್ತಾ ಇದೆ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ನಾವು ಮಾಡೋಣ, ನೋ ಪ್ರಾಬ್ಲಮ್, ಇಲ್ದು ದಿನೇಶ್ ಯಾಕೆ ಇವಾಗ ಯಾರ್ಯಾರು ದಿನೇಶ್ ಮಾಡ್ತೀವಿ. ಇವಾಗ ನಾವು ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ ಬಿಡು. ಏನಿವಾಗ ನಮ್ಮ ತಾಯಿ ತುಂಬ ಸಂತೋಷ ಪಡ್ತಾರೆ ಆ್ಯಕ್ಚುಲಾಗಿ. ಯಾಕಂದರೆ ನಮ್ಮ ಅಮ್ಮ ಇದ್ದಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ, ಖಂಡಿತ ಮಾಡಿರೋರು. ಸರಿ, ಅಮ್ಮನ ಆಸೆನೂ ಆಗಲಿ ಅದು. ಅದಕ್ಕೆ December 6 ಅನೌನ್ಸ್ ಮಾಡಿದ್ದು ನಾವು. ಅಮ್ಮನ ಹುಟ್ಟಿದಬ್ಬ ದಿವಸ ನಾವು ಅನೌನ್ಸ್ ಮಾಡಿದ್ದು. ಅದಾದಮೇಲೆ ಪ್ರೇಮ್ ಬಂದಿದ್ದರು. ಅದಾದಮೇಲೆ ಅಮೃತ ಇಷ್ಟು ವಯಸ್ಸಿಂದ ನೋಡಿದ್ದೀವಿ ನಾವು. ಶಬರಿಮಲೆಯಲ್ಲಿ ನಮ್ಮ ಜೊತೆ ಬರೋರು, ಮಗುವಿಂದ ನೋಡ್ತಾ ಬಂದಿದ್ದೀವಿ. ಅದಾದಮೇಲೆ ಅವ್ರದ್ದು ಟಗರು ಪಲ್ಯ ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿತ್ತು, ಭಾಳ ಮುದ್ದಾಗಿ ಮಾಡಿತ್ತು. ನನಗೆ ಪ್ರೇಮ್ ಮಗಳು ಇಷ್ಟು ಮಟ್ಟಿಗೆ ಮಾಡ್ತಾರ ಅಂತ ಒಂದು ಅವ್ರು. ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೂ ಅವ್ರು ನೋಡಿ. ಆ್ಯಂಡ್ ಅವ್ರ ಮಗನೂ ಅಷ್ಟೇ, ಅವರು ಬರ್ತಾಯಿದ್ದ. ಐ ಥಿಂಕ್ ಮೋರ್ ಲೈಕ್ ಪ್ರೇಮ್ ನಂಗೆ ತುಂಬ ಇಷ್ಟ, ಅವಾಗಿಂದ ನಂಗೆ ತುಂಬ ಇಷ್ಟ ಪ್ರೇಮ್ ಕಂಡ್ರೆ. ಐ ಥಿಂಕ್ ಪ್ರೇಮ್ ಜೊತೆ ಆ ಒಡನಾಟ ಯಾವಾಗಲೂ ಇತ್ತು. ಸಿನಿಮಾ ಜಾಸ್ತಿ ಮಾಡಿಲ್ಲ, ಒಂದೇ ಸಿನಿಮಾ ಮಾಡಿದ ಜೊತೆಲಿ. ಬಟ್ ಆದರೂ ಏನೋ ಒಂದು 100 ಸಿನಿಮಾ ಮಾಡಿದಷ್ಟು ಒಂದು ಪರಿಚಯ ಅವ್ರ ಜೊತೆಲಿ. ಆ್ಯಂಡ್ ಇಡೀ ತಂಡ, ಕ್ಯಾಮ್ರಾಮನ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕೇಳಿದಾಗಲೇ ಖುಷಿ ಆಯ್ತು. ಅವ್ರು 4 ಸಾಂಗ್ ಇದೆ ಸಾಗ, 5 ಸಾಂಗ್ ಮಾಡಿರಿ ಅಂತ ಹೇಳಿದ್ದೀನಿ, ಚೆನ್ನಾಗಿರಲಿ ಮಾಡಲಿ ಅಂತ. ಕ್ಯಾಮ್ರಾಮನ್ ಇದ್ದಾರೆ, ಅದೇ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದೆ. ಗೀತಾ ಹೇಳಿದಂಗೆ ಬ್ಯಾಂಗ್ಳೂರು, ಮೈಸೂರು, ಕೂರ್ಗ್ ಆ್ಯಂಡ್ ಹಿಮಾಚಲ್ ಪ್ರದೇಶ್. ಐ ಥಿಂಕ್ ಒಂದು ಕುತೂಹಲ ಕೊಡುತ್ತೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ದಿನೇಶ್ಗೂ. ಆ್ಯಂಡ್ ಎಲ್ಲ ಪಾತ್ರಗಳೂ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾದಲ್ಲಿ. ಇವ್ರ ಪಾತ್ರ, ಅವ್ರ ಪಾತ್ರ ಅಂತ ಎನಿ ಸಿಂಪಲ್ ಪಾತ್ರ ನೋಡಿದಾಗ್ಲೂ ಎವ್ರಿಬಡಿ ವಿಲ್ ಲೈಕ್. ಇಷ್ಟು ಹೇಳ್ತಾ ನನ್ನ ಮಗಳು ಬಂದಿದ್ದಾಳೆ, ಧನ್ಯಾ ಬಂದಿದ್ದಾಳೆ, ಆಮೇಲೆ ಮಗಳ ಫ್ರೆಂಡು ಪ್ರಶಾಂತ್ ಬಂದಿದ್ದಾರೆ, ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ, ಆ್ಯಂಡ್ ಪ್ರೇಮ್ ಅವ್ರು ಬಂದಿದ್ದಾರೆ, ಶ್ರೀನಗರ್ ಕಿಟಿ ಬಂದಿದ್ದಾರೆ. ಥ್ಯಾಂಕ್ ಯು ಶ್ರೀನಗರ್ ಕಿಟಿ ಅವರೇ. ನಮ್ಮ ಡೈರೆಕ್ಟ್ರ್ ನಾಗಶೇಖರ್ ಬಂದಿದ್ದಾರೆ, ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ. ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟೈಲಿಶೇ ಮಾತಾಡ್ತಾರೆ, ಅದು ನಮ್ಗೆ ತುಂಬ ಇಷ್ಟ. ಶ್ರೀನಿ ಬಂದಿದ್ದಾರೆ, ಸಿನಿಮಾ ಅವ್ರು ಬಂದಿದ್ದಾರೆ, ಚೇಂಬರಿಂದ ಎಲ್ಲರೂ ಬಂದಿದ್ದಾರೆ, ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ 15th 15ದಿಂದ
May 15th ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಗೋ ಆನ್. ಅವರು ಹೇಳಿದರೆ ಯಾವ್ಯಾವ ಹಂತದಲ್ಲಿ ಮಾಡಬೇಕು ಅಂತ. ಸೊ ಅಕಾರ್ಡಿಂಗ್ ಟು ದಟ್ ವಿಲ್ ಗೋ ಹೆಡ್.